ತಾಲೂಕಿನ ನಿಟ್ಟೂರು ಹೋಬಳಿ ಬಾಗೂರು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಪ್ರಾಕೃತಿಕ ವಿಕೋಪ ಸಂಭವಿಸಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಬಾಗೂರು ಗ್ರಾಮದ ಸುಮಾರು 40ಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿದ್ದು, ಮನೆಯ ಮೇಲೆ ಹಾಕಿರುವಂತಹ ಬಹುತೇಕ ಮನೆಗಳ ಸೀಟ್ಗಳು ಸಂಪೂರ್ಣವಾಗಿ ಪೀಸ್ ಆಗಿದ್ದು, ಆ ಮನೆಗಳಲ್ಲಿ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ತೆಂಗಿನ ಮರಗಳು, ಅಡಿಕೆ ಮರಗಳು, ಬಾಳೆ ಸೇರಿದಂತೆ ಎಲ್ಲವೂ ಕೂಡ ನೆಲಕಚ್ಚಿದ್ದು ದೊಡ್ಡ ಮಟ್ಟದ ಅನಾಹುತವನ್ನ ಸೃಷ್ಟಿಸಿದೆ. ಇನ್ನು ವಿದ್ಯುತ್ ಕಂಬಗಳು ಸಾಲು ಸಾಲು ಬಿದ್ದಿದ್ದು, ಬಹುತೇಕ ವಿದ್ಯುತ್ ದೊಡ್ಡ ಸಮಸ್ಯೆಯನ್ನ ಗ್ರಾಮದವರು ಅನುಭವಿಸಬೇಕಾಗಿದೆ. ನೂರಾರು ವರ್ಷದ ಆಲದ ಮರ, ಬೇವಿನ ಮರಗಳು ಬುಡ ಸಮೇತ ಬಿದ್ದಿದ್ದರೆ ದೇವಾಲಯವೊಂದು ಸಂಪೂರ್ಣವಾಗಿ ಹಾಳಾಗಿದೆ. ಒಟ್ಟಾರೆಯಾಗಿ ಇಡೀ ಬಾಗೂರು ಗ್ರಾಮ ಕತ್ತಲೆಯಲ್ಲಿ ಮುಳುಗಿದ್ದು, ಕೂಡಲೇ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿತ್ತು. ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬದ ಮನೆಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿದರೆ ಅವರ ಬದುಕಿಗೆ ಒಂದು ಆಸರೆಯಾಗುತ್ತದೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಾಗೂರು ಖಂಡಿತವಾಗ್ಲೂ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿ ಸಿಲುಕಿರುವಂತದ್ದು. ನಿನ್ನೆ ರಾತ್ರಿ ಬೀಸಿದಂತಹ ಬಿರುಸಾದಂತಹ ಗಾಳಿ ಮಳೆಗೆ ಸಂಪೂರ್ಣವಾಗಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿದೆ. ನೂರಾರು ಲೈಟ್ ಕಂಬಗಳು ಉರುಳಿರುವಂತದ್ದು, ಸಾವಿರಾರು ಅಡಿಕೆ ಹಾಗೂ ತೆಂಗು ಬಾಳೆ ನೆಲ ಕಚ್ಚಿರುವಂತಹದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹುತೇಕ ಮನೆಗಳೆಲ್ಲ ಶೀಟುಗಳು ಕೂಡ ಆರೋಗಿರೋದ್ರಿಂದ ಅವ್ರು ಉಳಿದುಕೊಳ್ಳಕ್ಕೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕೂಡಲೇ ಅಧಿಕಾರಿಗಳು ಇಲ್ಲಿ ಬರಬೇಕು, ಇಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಮತ್ತೆ ಬೇಕಾದಂತಹ ಪರಿಹಾರವನ್ನ ಕೂಡ ಕೊಟ್ಟಾಗ ಮಾತ್ರ ಅವರ ಬದುಕು ಚೆನ್ನಾಗಿರುತ್ತೆ. ಇಲ್ಲವರು ಬಹಳ ಸಮಸ್ಯೆಯಲ್ಲಿರ್ತಾರೆ. ಬಹುತೇಕ ನಾವು ಎಲ್ಲರೂ ನೋಡ್ತಾ ಇದ್ದೇವೆ, ಎಲ್ಲರೂ ಕೂಡ ಆರ್ಥಿಕವಾಗಿ ಬಹಳಷ್ಟು ಬಡತನದಲ್ಲಿರುವಂತಹ ಕುಟುಂಬಗಳನ್ನೇ ನಾವು ನೋಡ್ತಾ ಇದ್ದೇವೆ. ಅವರಿಗೆ ಈ ಮನೆ ಇರೋದು ಬಿಟ್ರೆ ಬೇರೆ ಯಾವುದೇ ಮನೆಗಳು ಇಲ್ಲ. ನಮ್ದೆಲ್ಲ ಅನಾಹುತ ಆಗೋಗ್ಬಿಟ್ಟೈತಿ, ಏನೂ ಇಲ್ಲ ನಮ್ಗೆ ಇರಕ್ಕೆ. ಮನೆ ಸ್ಥಳ ಎಲ್ಲ ಇದಾಗೋಗ್ಬಿಟ್ಟೈತಿ. ಸರ್ಕಾರದಿಂದ ಏನಾರ ನಮಗ್ ಬಿಡುಗಡೆ ಮಾಡ್ಕೊಡ್ರಿ, ಸ್ವಲ್ಪ ನಮ್ಮನ್ನ ನೋಡ್ರಿ. ನಮ್ ಪರಿಸ್ಥಿತಿ ನೋಡಕ್ಕ ಹಂಗಾಗಿ ಗಾಡಿಗೆ ಸೀಟು ಎಲ್ಲ ಎತ್ತಿ ಎಲ್ಲ ಡ್ಯಾಮೇಜ್ ಆಗೈತೆ. ಕಾರ್ಗಳು ಡ್ಯಾಮೇಜ್ ಆಗಿವೆ. ಅಡಿಕೆ ಮರಗಳು 1000 ಅಡಿಕೆ ಮರಗಳು ಹೋಗಿವೆ. ಸುಮಾರು 30-40 ಮನೆಗಳಿಗೆ ಡ್ಯಾಮೇಜ್ ಆಗೈತೆ. ಎಲ್ಲ ಲೈಟ್ ಕಂಬಗಳೆಲ್ಲ ಉಳಿ ಬಿದ್ದವೆ. ಟಿಸಿ ಲೈಟ್ ಕಂಬಗಳು ಎಲ್ಲ ಬಿದ್ದೋಗಿವೆ. ವರ್ಷದ್ದು ಹಳೆ ಮರ ಇದು ರಾತ್ರಿ ಮಳೆ ಗಾಳಿಯಿಂದವ ಈಗೊಂದೇ ಅಲ್ಲ, ಊರಲ್ಲಿ ಸುಮಾರು 50-60 ಮನೆಗಳು ಜಖಂಗೊಂಡವೆ. ಸುಮಾರು 1,500 ಅಡಿಕೆ ಗಿಡ ಹಾನಿಯಾಗೈತೆ. ಸುಮಾರು 200 ಗಿಡ ತೆಂಗಿನ ಮರಗಳು ಹಾಳಾಗೈತೆ. ಸುಮಾರು ಬಾಳೆ 2,000 ಬಾಳೆ ಹಾಳಾಗೈತೆ. 30 ಕಂಬಗಳು ಬಿದ್ದಿದ್ದಾವೆ. ಸುಮಾರು 40 ಮನೆಗಳು ಸೀಟ್ಗಳೆಲ್ಲ ಹೋಗಿ ನೆಲಕ್ಕೆ ಉರುಳಿದಾವೆ. ದಯಮಾಡಿ ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಜನಮೆಚ್ಚಿನ ನಾಯಕ ಅಂತ ಹೆಸರು ತಾಂಡ ಅಂತ ನಮ್ಮ ಹಾಸನ ಅವರು ಹೆಚ್ಚಿನದಾಗಿ ಅವ್ರಿಗೆ ನಮ್ಮ ತಹಸೀಲ್ದಾರ್ಗೆ ಮನವಿ ಮಾಡಿ ಕುಂತಿದ್ದೆ ಓಡ್ತಿಗೆ ನಿಟ್ಟೂರು ಗ್ರಾಮಕ್ಕೆ ಸೇರಿದ ಬಾಗೂರು ಗ್ರಾಮದಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ 10 ಮನೆಗಳು ಇದಾಗಿದ್ದಾವೆ. ಆಮೇಲೆ ಅಡಿಕೆ ಮರ, ತೆಂಗಿನ ಮರಗಳೆಲ್ಲ ರೈತರಿಗೆ ತೊಂದರೆ ಆಗಿದೆ. ಮತ್ತೆ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಸರ್ಕಾರದಿಂದ ಅವ್ರಿಗೆ ನಮ್ಮ ರೈತರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಎಲ್ಲ ಅಧಿಕಾರಿಗಳಿಗೂ. ತುಂಬಾ ಅನ್ಯಾಯ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಲ್ಲ ಜನರಿಗೆ ಪರಿಹಾರವನ್ನ ನೀಡಬೇಕಾಗಿ ನಾವು ಕೇಳ್ಕೊಳ್ತೇವೆ. CIT Public School. Our CIT Public School is committed to academic excellence. We believe that education is the key to unlocking the boundless potential within every child. Our team is dedicated and well-experienced educators with 21st century teaching skills. And we are committed to provide quality education, technology integrated curriculum, ample sports infrastructure, interactive classrooms, STEM lab, science park, art and craft studio, computer lab, science lab, maths lab, spacious campus with smart play area, and provide various activities including yoga and meditation. We prepare our students for regional, national and international level competitions like Spell Bee Olympiads, NTSE, PISA and affiliated to CBSE. Give your child the gift of a quality education. Enroll at CIT Public School today. Admissions open for Montessori to grade 10.
CIT Public School, NH 206, Kubbi, Tumkur. 08131 223818 9740350809.